ಸರ್ವರಿಗೂ ಶರಣು ಶರಣಾರ್ಥಿಗಳು. ಭವತು ಸಬ್ಬ ಮಂಗಲಂ, ಭವತು ಸಬ್ಬ ಮಂಗಲಂ. ರಕ್ಕಂತು ಸುಬ್ಬ ದೇವತೆ, ರಕ್ಕಂತು ಸುಬ್ಬ ದೇವತಾ. ಶುಭ ಬುದ್ಧಾನುಭವೇನ, ಶುಭ ಬುದ್ಧಾನುಭವೇನ ಸದಾ ಸ್ತುತಿ ಭವಂತು ತೇ. ಸರ್ವರಿಗೂ ಬೌದ್ಧ ಪೂರ್ಣಿಮೆಯ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೈಶಾಖ ಮಾಸದ ಈ ಶುದ್ಧ ಪೂರ್ಣಿಮೆಯೆಂದು ಜನಿಸಿ ಇದೇ ದಿನ ಜ್ಞಾನೋದಯ ಪಡೆದು ಇದೇ ದಿನ ಮಹಾಪರಿನಿರ್ವಾಣ ಹೊಂದಿದ ತ್ರಿವಿಧ ಪಾವನ ಮೂರ್ತಿ ಬುದ್ಧನಿಗೆ ಭಕ್ತಿಪೂರ್ವಕ ನಮನಗಳು. ಯುದ್ಧ ಘೋಷಣೆಗಳ ನಡುವೆ ಬುದ್ಧಂ ಶರಣಂ ಗಚ್ಛಾಮಿ ಎಂಬ ಶಾಂತಿ ಮಂತ್ರದ ಅವಶ್ಯಕತೆ ಇಂದಿನ ಜಗತ್ತಿಗೆ ಅತಿ ಹೆಚ್ಚಾಗಿದೆ, ಜರೂರಾಗಿದೆ. ಮಹಾಗುರುವಿನ ತತ್ವಗಳು ಮೆಲುಕು ಹಾಕುವ ಈ ಸುಸಂದರ್ಭ ಅಜ್ಞಾನದ ಅಂಧಕಾರದ ಮಧ್ಯೆ ಜ್ಞಾನದ ಜ್ಯೋತಿಯಾಗಿ ಬೆಳೆದವರು, ಹೊಳೆದವರು ಬುದ್ಧರು. ದ್ವೇಷದ ಬಿರುಗಾಳಿಯಲ್ಲಿ ಪ್ರೀತಿಯ ಮಳೆಯಾಗಿ ಸುರಿದವರು, ದ್ವೇಷದ ಬಿರುಗಾಳಿಯಲ್ಲಿ ಪ್ರೀತಿಯ ಮಳೆಯಾಗಿ ಸುರಿದವರು ಬುದ್ಧರು. ನೋವಿನ ನದಿಯಲ್ಲಿ ತತ್ತರಿಸಿದ ಮನಗಳಿಗೆ ನೆಮ್ಮದಿಯ ತೀರ ತೋರಿದವರು ಬುದ್ಧರು. ಬುದ್ಧ ಪೂರ್ಣಿಮೆಯೆಂದು ಬುದ್ಧರ ಅಷ್ಟಾಂಗ ಮಾರ್ಗಗಳು, ಪಂಚಶೀಲ ತತ್ವಗಳು ಇಂದಿಗೂ ಪ್ರಸ್ತುತ. ಕಪಿಲ ವಸ್ತುವಿನ ಲುಂಬಿನಿ ವನ, ಸಿದ್ಧಾರ್ಥನ ಜನನ, ಶಾಕ ವಂಶದ ಪ್ರಸಿದ್ಧ ಚಕ್ರವರ್ತಿ ರಾಜ ಸಿದ್ಧೋಧನ, ತಾಯಿ ಮಾಯಾದೇವಿ, ಮಗ ಸಿದ್ಧಾರ್ಥನ ಜನನ ದಂಪತಿಗಳಲ್ಲಿ ಅತೀವ ಸಂತಸ ಸಂಭ್ರಮಕ್ಕೆ ಆದಿ. ಅಸಿತ ಎಂಬ ಮಹರ್ಷಿಯ ಭವಿಷ್ಯವಾಣಿಯಂತೆ ಈ ಬಾಲಕ ಮಹಾನ್ ಚಕ್ರವರ್ತಿಯಾಗುತ್ತಾನೆ ಅಥವಾ ಜಗತ್ತಿಗೆ ಬೆಳಕು ತೋರುವ ಮಹಾನ್ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯವಾಣಿ ನುಡಿದರು. ಶಾಕವಂಶದ ರಾಜ ಈ ಭವಿಷ್ಯವಾಣಿಯನ್ನು ಕೇಳಿ ಚಿಂತಿತನಾಗಿ ವ್ಯಾಕುಲತೆಗೊಳ್ಳುತ್ತಾನೆ. ರಾಜ ಸಿದ್ಧೋಧನ ಸಿದ್ಧಾರ್ಥನಿಗೆ ಲೌಕಿಕ ಜೀವನದ ದುಃಖಗಳು ಕಾಣದಂತೆ ಅರಮನೆಯ ಸಕಲ ರಾಜ ವೈಭೋಗಗಳ ನಡುವೆ ಬೆಳೆಸಲು ನಿರ್ಧರಿಸಿದನೆ. ಅರಸಕುಮಾರನಿಗೆ ಬೇಕಾದಂಥ ರಾಜಪರಿಣಿತಿ ವಿದ್ಯೆಗಳನ್ನು ಗುರುಗಳ ಸಾಮೀಪ್ಯದಿಂದ ಒದಗಿಸಿದನು. ಜೊತೆಗೆ ಸಮರ್ಥ ಅರಸುಕುಮಾರನಿಗೆ ಬೇಕಾದಂಥ ಶಿಕ್ಷಣವನ್ನು ನೀಡಿದನು. ಆದರೆ ಸಿದ್ಧಾರ್ಥನಲ್ಲಿ ಇರುವಂಥ ಬಾಲ್ಯದ ಸಂವೇದನಾಶೀಲತೆ, ಪ್ರಾಣಿಗಳ ಮೇಲೆ ದಯೆ ಒಂದು ಘಟನೆ ನಮ್ಮನ್ನೆಲ್ಲ ನೆನಪಿಸುತ್ತೆ. ದಾಯಾದಿ ಸಹೋದರ ದೇವದತ್ತನ ಬಾಣಿನಿಂದ ತತ್ತರಿಸಿದ ಹಂಸ ಪಕ್ಷಿಯನ್ನು ಉಪಚರಿಸಿ ಅದನ್ನು ಪೋಷಣೆ ಮಾಡಿ ಪ್ರಾಣ ಭಿಕ್ಷೆಯನ್ನು ನೀಡಿದಂಥ ಸಿದ್ಧಾರ್ಥ ಪ್ರಾಣಿಗಳ ಮೇಲೆ ದಯೆ, ಕರುಣೆ ವರ್ಣಾತೀತವಾದದ್ದು. ಬಾಲ್ಯದಲ್ಲಿಯೇ ಕಂಡ ಸೂಕ್ಷ್ಮ ನೋವುಗಳೇ ಮುಂದೆ ಅವನನ್ನು ಜೀವನದ ಸತ್ಯವನ್ನು ಹುಡುಕಲು ಪ್ರೇರೇಪಿಸಿದವು. ಇದನ್ನೆಲ್ಲ ಅರಿತ ರಾಜ ಸಿದ್ಧೋಧನ ಸಿದ್ಧಾರ್ಥನಿಗೆ 16ನೇ ವಯಸ್ಸಿನಲ್ಲಿಯೇ ಯಶೋಧರೆ ಎಂಬ ಕನ್ಯೆಯೊಂದಿಗೆ ವಿವಾಹ ಮಾಡುತ್ತಾನೆ. ಲೌಕಿಕ ಜೀವನದಲ್ಲಿ ಸಿದ್ಧಾರ್ಥ ರಾಹುಲ ಎಂಬ ಮಗನನ್ನು ಪಡೆದುಕೊಳ್ಳುತ್ತಾನೆ. ಬಾಲ್ಯದಿಂದಲೇ ಮೌನ ಮತ್ತು ಕರುಣೆಯನ್ನು ಬಾಲ್ಯದಲ್ಲಿಂದಲೇ ಕರುಣೆ ಮತ್ತು ಮೌನವನ್ನು ಮೈಗೂಡಿಸಿಕೊಂಡಿದ್ದಂಥ ಸಿದ್ಧಾರ್ಥ ನಂತರದ ದಿನಗಳಲ್ಲಿ 4 ದೃಶ್ಯಗಳು, ಸಾಮ್ರಾಜ್ಯ ವಿಸ್ತರಣೆಯಲ್ಲಾಗುವ ದಾಹ್ಯಾದಿಗಳ ಏರುಪೇರು ಇವೆಲ್ಲ ಕಂಡು
ಮಹಾಬಾನಿ ನಿಷ್ಕರ್ಮಣದ ಹಾದಿ ತುಳಿದನು ಸಿದ್ಧಾರ್ಥ. ಈ ರಾಜವೈಭೋಗದಿಂದ ಜೀವನದ ಪಾವಿತ್ರ್ಯದೆಡೆಗೆ ಸಕಲ ಜೀವಿಗಳ ಶ್ರೇಯಸ್ಸನ್ನು ಬಯಸಿದಂಥ ಮಹಾನ್ ತತ್ವಜ್ಞಾನಿ, ತಾತ್ವಿಕ ನೆಲೆಗಟ್ಟನ್ನು ವಿಸ್ತರಿಸಿದಂಥ ಸಿದ್ಧಾರ್ಥ ಬುದ್ಧನ ಅಷ್ಟಾಂಗ ಮಾರ್ಗಗಳು, ಪಂಚಶೀಲ ತತ್ವಗಳು ಜಗತ್ತಿಗೆ ಉಣಬಡಿಸಿದ. ಬುದ್ಧನ ಅಷ್ಟಾಂಗ ಮಾರ್ಗಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳು, ವಿಶೇಷವಾಗಿ ಏಷ್ಯನ್ ರಾಷ್ಟ್ರಗಳು ಅಳವಡಿಸಿಕೊಂಡು ಶಾಂತಿಯ ಮಂತ್ರವನ್ನು ಜಪವಾಗಿಸಿ ಅಭಿವೃದ್ಧಿಯ ದಾಪುಗಾಲು ಹಾಕುತ್ತಿವೆ. ಬುದ್ಧನ ಅಷ್ಟಾಂಗ ಮಾರ್ಗಗಳಲ್ಲಿ ಸರಿಯಾದ ದೃಷ್ಟಿ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕ್ರಿಯೆ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಸ್ಮೃತಿ ಇವೆಲ್ಲ ನಮಗೆ ಅನುಕರಣೀಯ. ಜೊತೆಗೆ ನಮ್ಮೆಲ್ಲರ ಅಭಿವೃದ್ಧಿಗೆ, ಸಮಾನತೆಗೆ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಮಾದಕ ದ್ರವ್ಯದ ವ್ಯಸನಗಳಿಂದ ದೂರ ಇರುವುದು ಬಹಳಷ್ಟು ಅವಶ್ಯವಾಗಿದೆ. ಇಂದಿಗೂ ಬುದ್ಧರ ವಿಚಾರಧಾರೆಗಳು ಬಹಳಷ್ಟು ಪ್ರಸ್ತುತ. ಆಧುನಿಕ ಜಗತ್ತು ಅಣ್ವಸ್ತ್ರಗಳ ಮೇಲೆ ನಿಂತಿರುವಾಗ ವೈರದಿಂದ ವೈರ ಶಮನವಾಗದು, ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂಬ ಬುದ್ಧನ ಮಾತುಗಳು ಅಮೃತವಿದ್ದಂತೆ. ಇಂದಿನ ಯಾಂತ್ರಿಕ ಒತ್ತಡದ ಜೀವನದಲ್ಲಿ ಬುದ್ಧ ಕಲಿಸಿದ ಧ್ಯಾನ, ಮೌನ ನಮಗೆ ಬೇಕಾದ ಅತೀ ದೊಡ್ಡ ಚಿಕಿತ್ಸೆ. ನಮ್ಮೆಲ್ಲರ ಮಾನಸಿಕ ನೆಮ್ಮದಿಗೆ ಅವರ ವಿಚಾರಧಾರೆಗಳು ಬಹಳಷ್ಟು ಪ್ರಸ್ತುತ. ಜಾಗತಿಕ ತಾಪಮಾನ, ಹವಾಮಾನದ ವೈಪರೀತ್ಯ, ಈಗ ಬೀಸುವಂಥ ಬಿಸಿಗಾಳಿಯ ಪ್ರಭಾವ, ಪರಿಸರದ ಅಸಮತೋಲನ. ಬುದ್ಧ ಗಿಡಮರಗಳನ್ನು ಮಹತ್ವವನ್ನು, ಪ್ರಕೃತಿಯ ಅರಿವನ್ನು 2500 ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಅರುಹಿದ. ಮಾನವನ ಅತಿಯಾದಂಥ ಆಸೆ, ಕೈಗಾರೀಕರಣ, ಧಾವಂತದ ಆರ್ಥಿಕ ಮುನ್ನಡೆಗೆ ಪ್ರಕೃತಿ ಪ್ರೇಮವನ್ನು ನಾವು ಮರಿತಾ ಇದ್ದೀವಿ. ಅವುಗಳ ಎಲ್ಲದರ ಫಲಶ್ರುತಿ ಈಗಿನ ಈ ಬಿಸಿಗಾಳಿಯ ಎಲಿನಿನ್ನದ ಪ್ರಭಾವ. ಬುದ್ಧನನ್ನು ಪೂಜಿಸುವುದು ಎಂದರೆ ವಿಗ್ರಹಕ್ಕೆ ಕೈ ಮುಗಿಯುವುದಲ್ಲ. ಅವರ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳಷ್ಟು ಪ್ರಸ್ತುತವಾಗಿದೆ. ಅಪ್ಪ ದೀಪೋಭವ, ನಿನಗೆ ನೀ ಬೆಳಕಾಗು, ಬೇರೆಯವರು ದಾರಿ ತೋರಿಸಲಿ ಎಂದು ಕಾಯಬೇಡ. ನಿನಗೆ ನೀ ಬೆಳಕಾಗು, ಬೇರೆಯವರು ದಾರಿ ತೋರಿಸಲಿ ಎಂದು ಕಾಯಬೇಡ. ನಿನ್ನೊಳಗಿನ ಜ್ಞಾನವನ್ನು ಜಾಗೃತಿಗೊಳಿಸು. ಈ ಶುಭ ಸಂದರ್ಭದಲ್ಲಿ ಬುದ್ಧ ಪೂರ್ಣಿಮೆಯ ಈ ಶುಭರಾತ್ರಿ ನಮ್ಮೊಳಗೆ ಒಂದು ಸಣ್ಣ ಜ್ಞಾನದ ಹಣತೆಯನ್ನು ಬೆಳಗಲಿ. ನಾವು ಬುದ್ಧರಾಗದಿದ್ದರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಬುದ್ಧನ ಹಾದಿಯ ಪಥಿಕರಾಗೋಣ. ಜಗತ್ತಿನಲ್ಲಿ ಯುದ್ಧದ ಬದಲು ಬುದ್ಧ ಗೆಲ್ಲಲಿ. ಬುದ್ಧನ ವಿಚಾರಧಾರೆಗಳು ಗೆಲ್ಲಲಿ. ಆಕಾಶಕ್ಕೆ ಮಿತಿ ಇಲ್ಲ. ಬುದ್ಧನ ಕರುಣೆಗೆ ಅಂತ್ಯವಿಲ್ಲ. ಲೋಕೋ ಸಮಸ್ತ ಸುಖಿನೋ ಭವಂತು. ಶಾಂತಿ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ರಿಗೂ ನಮಸ್ಕಾರ.